ಡಿಜಿ ಶಿಪ್ಪಿಂಗ್ ಮೂಲಕ 938+ ನಾವಿಕರು ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ಸಾಗ್ತಾ ಇದ್ದಾರೆ. ಕಳೆದ 24 ಗಂಟೆಗಳಲ್ಲೇ 25 ನಾವಿಕರ ರಕ್ಷಣಾ ಕಾರ್ಯ ಯಶಸ್ವಿಯಾಗಿದೆ. ಹಡಗು ಮಾಲೀಕರು, ರಾಯಭಾರ ಕಚೇರಿಗಳು, ಏಜೆನ್ಸಿಗಳ ಜೊತೆ ಸಮನ್ವಯ. ದೇಶದ ಪ್ರಮುಖ ಬಂದರುಗಳಲ್ಲಿ ಕಾರ್ಯಾಚರಣೆಗಳಲ್ಲಿ ಸಹಜ ಸ್ಥಿತಿ ಕಾಯಂ ಆಗ್ತಾ ಇದೆ. ಭಾರತೀಯ ನೌಕಾಪಡೆ ಯುದ್ಧ ನೌಕೆಗಳು ಪ್ರಮುಖ ಬಂದರುಗಳ ಬಳಿ ನಿಯೋಜನೆ ಮಾಡಲಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೂಲಕ 2 ವ್ಯಾಪಾರಿ ಹಡಗುಗಳು ಸಾಗುವ ಸಾಧ್ಯತೆ ಕೂಡ ಇದೆ. ಭೌಗೋಳಿಕ ಉದ್ವಿಗ್ನತೆಯಿಂದ ಸಮುದ್ರ ಮಾರ್ಗದಲ್ಲಿ ಆತಂಕ ಮುಂದುವರಿತಾ ಇದೆ. ಫೆಬ್ರವರಿ 28ರಿಂದ ಸುಮಾರು 4.97 ಲಕ್ಷ ಪ್ರಯಾಣಿಕರು ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ವಿದೇಶಾಂಗ ಸಚಿವಾಲಯದಿಂದ ಭಾರತೀಯರ ಸುರಕ್ಷತೆಗೆ ಮೊದಲನೇ ಆದ್ಯತೆ ಕೊಡಲಾಗ್ತಿದೆ. ನಿರಂತರ ಸಂಪರ್ಕದಲ್ಲೇ ಇದ್ದಾರೆ. ಸಹಾಯಕ್ಕೆ ಸಕಲ ವ್ಯವಸ್ಥೆಗಳು ಕೂಡ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರುವಂಥದ್ದು ಮಧ್ಯಪ್ರಾಚ್ಯದ ಯುದ್ಧದಿಂದ. ಹಾಗಾಗಿ ಸದ್ಯಕ್ಕೆ ನಮ್ಮ ಭಾರತೀಯರು ಸುರಕ್ಷಿತವಾಗಿದ್ದಾರೆ. ಅಂದ್ರೆ ಯುದ್ಧ ಆರಂಭ ಆದಾಗಿನಿಂದ ಎಷ್ಟೆಲ್ಲ ಜನ ಸೇಫ್ ಆಗಿ ಬಂದಿದ್ದಾರೆ, ಹೇಗಿದೆ ಮಾಹಿತಿ ಅನ್ನುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ 1 ತಿಂಗಳಾದರೂ ಕೂಡ ಯುದ್ಧ ಮುಂದುವರಿತಾ ಇದೆ. ಅಮೆರಿಕಾದ ಶಾಂತಿ ಪ್ರಯತ್ನಕ್ಕೆ ಇರಾನ್ ಸ್ಪಷ್ಟವಾಗಿ ಒಂದು ಕಡೆ ನಿರಾಕರಿಸಿದೆ. ಟ್ರಂಪ್ ಪ್ರಸ್ತಾಪ ಮಾಡಿರುವಂತಹ 15 ಅಂಶಗಳ ಶಾಂತಿ ಯೋಜನೆ ಕೂಡ ಇಲ್ಲಿ ತಿರಸ್ಕಾರ ಮಾಡಿಬಿಟ್ಟಿದೆ ಇರಾನ್. ಮಧ್ಯವರ್ತಿಯಾಗಿ ಪಾಕಿಸ್ತಾನದ ಪಾತ್ರವನ್ನ ಇರಾನ್ ಒಪ್ಪಲಿಲ್ಲ. ಟರ್ಕಿಯಲ್ಲಿ ನಡೀಬೇಕಾಗಿರುವಂತಹ ಸಭೆ ಈಗ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡಲಾಗಿದೆ. ಮಾರ್ಚ್ 29, 30ರಂದು ಪಾಕಿಸ್ತಾನದಲ್ಲಿ ಮಹತ್ವದ ಗಲ್ಫ್ ಸಭೆ ಕೂಡ ನಡೆಯುತ್ತೆ. ಇವತ್ತು ಬಹುಶಃ ಅಥವಾ ನಾಳೆ ಹೀಗೆ ಗಲ್ಫ್ ಸಭೆ ನಡೆಯುತ್ತೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಇನ್ನು ಕೆಲವೊಂದು ನಮ್ಮ ಭಾರತೀಯ ಹಡಗುಗಳು ಅಲ್ಲೇ ಉಳ್ಕೊಂಡಿರುವಂಥದ್ದು. ಹಾಗಾಗಿ ಸದ್ಯ 4.97 ಲಕ್ಷ ಜನ ವಾಪಸ್ಸಾಗಿದ್ದಾರೆ. ಎಲ್ಲರೂ ಕೂಡ ಸೇಫ್ ಆಗಿ ಇದ್ದಾರೆ ಅನ್ನುವಂಥದ್ದು. ನಿರಂತರ ಸಂಪರ್ಕದಲ್ಲೇ ಇದೆ ನಮ್ಮ ಕೇಂದ್ರ ಸರ್ಕಾರ ಕೂಡ. ಕಾರಣ ಏನು ಅಂತಂದ್ರೆ ಭಾರತೀಯರ ರಕ್ಷಣೆ ಮೊದಲ ಆದ್ಯತೆ ಅಂತ ಈಗಾಗಲೇ ಹೇಳಿದೆ. ಹಾಗಾಗಿ ಕಳೆದ 24 ಗಂಟೆಗಳಲ್ಲಿ ಸದ್ಯ ಯಾವುದೇ ದಾಳಿ ಆಗಿರುವಂತಹ ಸುದ್ದಿ ಅಥವಾ ಘಟನೆ ವರದಿಯಾಗಿಲ್ಲ. ಹಾಗಾಗಿ ದೇಶದ ಪ್ರಮುಖ ಕಾರ್ಯಾಚರಣೆ ಸದ್ಯಕ್ಕೆ ನಿರಂತರವಾಗಿ ನಡೀತಾ ಇದೆ.